ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಎತ್ತ ಸಾಗ್ತಾ ಇದೆ ನಮ್ಮ ಸಮಾಜ ಅನ್ನೋದನ್ನ ನಾವು ನೀವು ಪ್ರಶ್ನೆ ಮಾಡೋ ಮಟ್ಟಿಗೆ ಬಂದಿದ್ದೀವಿ. ಕಾರಣ ಸಿಲಿಕಾನ್ ಸಿಟಿ ಬೆಂಗಳೂರು ಅನೇಕರಿಗೆ ಜೀವನ ಕೊಟ್ಟಿರುವಂಥ ಜಾಗ ಅಂತ ಹೇಳ್ತೀವಿ. ಇದೇ ಜಾಗದಲ್ಲಿ ಈಗ ಬೆಳಗ್ಗೆದ್ರೆ ನಾವು ರಕ್ತ ಸಿಕ್ತ ಸ್ಟೋರಿಗಳನ್ನು ಕೇಳಬೇಕಾಗಿದೆ. ಕಾರಣ ಹೆತ್ತ ತಂದೆ ತಾಯಿ ಅನ್ನೋದನ್ನ ನೋಡದೆ ಕೊಲೆ ಮಾಡ್ತಾರೆ, ಒಡ ಹುಟ್ಟಿದವರು ಅನ್ನೋದನ್ನ ಕೊಲೆ ಮಾಡ್ತಾರೆ, ಜೊತೆಗೆ ಹೆತ್ತ ತಾಯಿನೇ ತನ್ನ ಮಕ್ಕಳಿಗೆ ಕಂಟಕ ತರ್ತಾಳೆ, ಅವರನ್ನ ಕೊಲೆ ಮಾಡ್ತಾರೆ ಅಂತ ಅಂದ್ರೆ ಎತ್ತ ಸಾಕ್ತಾ ಇದೆ ನಮ್ಮ ಸಮಾಜ ಅಂತ. ಜಸ್ಟ್ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾಜದ ಯುವ ಸಮೂಹದ ಮನಸ್ಸುಗಳು ಹಿಂಗಾಗ್ತಾ ಇದೆಯಾ, ಅಥವಾ ಸೋಷಿಯಲ್ ಮೀಡಿಯಾಗಳಿಂದ ಮನಸ್ಸು ಈ ರೀತಿ ವಾಲ್ತಾ ಇದೆಯಾ, ಅಥವಾ ನಮ್ಮ ಕಾನೂನಿನ ಭಯಾನೇ ಜನಕ್ಕೆ ಇಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇತ್ತೀಚಿನ ಯುವ ಸಮೂಹದ ಬಗ್ಗೆ ಒಂದಷ್ಟು ಪ್ರಶ್ನೆಗಳು. ಕಾರಣ ಬಹಳ ಸೂಕ್ಷ್ಮ ಮನಸ್ಥಿತಿ ಅಂತ ಹೇಳ್ತಾ ಇದ್ವಿ. ಕಾರಣ ತಂದೆ ತಾಯಿ ಭಯಂಗಿಲ್ಲ, ಆತ್ಮಹತ್ಯೆಗೆ ಶರಣಾಗ್ತಾರೆ, ಮೊಬೈಲ್ ಕೊಡಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ. ಬಟ್ ಈಗ ಪ್ರೀತಿ ಪ್ರೇಮ ಪ್ರಣಯ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ್ಮ ಕೊಟ್ಟವಳು ಅಂತ ನೋಡದೆ ಜೀವ ತೆಗಿತಾರೆ, ಒಡ ಹುಟ್ಟಿದವಳು ಅಂತ ನೋಡದೆ ಜೀವ ತೆಗಿತಾರೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕಂದ ಅಂತ ನೋಡದೆ ಜೀವ ತೆಗಿತಾಳೆ ಹೆತ್ತ ತಾಯಿ ಅಂತ ಅಂದ್ರೆ ನಾವು ಪ್ರಶ್ನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆಯಲ್ವಾ? ಸಮಾಜ ಯಾವ ಕಡೆ ಹೋಗ್ತಾ ಇದೆ? ಯಾಕಿಷ್ಟು ವಿಕೃತ ಮನಸ್ಥಿತಿಗಳು ಆಗ್ತಾ ಇದೆ ನಮ್ಮಲ್ಲಿರುವಂತಹ ಜನರ ಮನಸ್ಥಿತಿ ಅನ್ನೋದು ಪ್ರಶ್ನೆ ಆಗ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಆದರೆ ಜಾಗೃತಿ ಮೂಡಿಸೋ ಕೆಲಸ ಈ ಡಿಬೇಟ್ನಿಂದ ಆಗಲಿ ಅಂತ ಹೇಳ್ತಾ ಇದೆ ಈ ಹೊತ್ತಿನ ವಿಶೇಷ ರಕ್ತ ರಹಸ್ಯ. ಏನಾಗಿದೆ ಈ ಸಮಾಜಕ್ಕೆ? ಏನಾಗಿದೆ ಈ ಸಮಾಜಕ್ಕೆ ಅನ್ನೋದನ್ನ ಮತ್ತೆ ನಾವು ಪ್ರಶ್ನೆ ಮಾಡಬೇಕು. ಜೆನ್ಸಿ ಅಂತ ಹೇಳ್ತೀವಿ, ಬಟ್ ಇವರಿಂದ ಏನೋ ಕ್ರಾಂತಿ ಆಗಿಬಿಡುತ್ತೆ ಅಂತ ನಾವು ಭಾವಿಸಿದ್ರೆ ಅವರಿಂದಲೇ ರಕ್ತ ಸಿಕ್ತ ಚರಿತ್ರೆಗೆ ನಾಂದಿ ಹಾಡುವಂತಹ ಕೆಲಸಗಳಾಗ್ತಾ ಇದೆಯಲ್ಲ, ಯಾಕೆ ಹಿಂಗೆ ಅಂತ. ಯಾವ ವಿಚಾರಗಳು ಇಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾ ಇದೆ ಯುವ ಸಮೂಹದ ಮೇಲೆ? ರಾಜಧಾನಿ ಬೆಂಗಳೂರು ಸೇರಿ ರಾಜ್ಯ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಪ್ರಶ್ನೆ. ಭಯಾನಕ ಹತ್ಯೆಗಳು, ಬೆಚ್ಚಿ ಬೀಳಿಸುವಂತಹ ಪ್ರಕರಣಗಳು ಏನಾಗಿದೆ ಪಟ್ಟಣಕ್ಕೆ ಅನ್ನೋದನ್ನ ಪ್ರಶ್ನೆ ಮಾಡಬೇಕು. ಹೆತ್ತವರನ್ನೇ ಕೊಂದು ಬಿಡ್ತಾರೆ, ಒಡ ಹುಟ್ಟಿದವರು ಅನ್ನೋದನ್ನ ನೋಡದೆ ಸಾಯಿಸ್ಬಿಡ್ತಾರಲ್ಲ, ಏನ್ ಹೇಳಬೇಕು ಅಂತ. ಯುವಕ ಯುವತಿಯರಿಗೆ ತನ್ನವರೇ ಶತ್ರುಗಳಾಕಿ ಪರಿಣಮಿಸ್ತಾ ಇದ್ದಾರ. ಪ್ರೇಮದ ಪಾಶದಲ್ಲಿ ಸಿಲುಕಿದವರಿಗೆ ಹೆತ್ತವರೇ ಬೇಡವಾಗ್ತಾ ಇರೋದು ಯಾಕೆ? ಬುದ್ಧಿ ಹೇಳಿದ್ರೆ ಕೇಳುವ ಸಂಯಮ ಅವರಲ್ಲಿ ಇಲ್ವಾ? ಕೊಲೆ ಕೇಸ್ಗಳಲ್ಲಿ ಹದಿಹರೆಯದವರೇ ಹೆಚ್ಚು ಆರೋಪಿಗಳಾಗ್ತಾ ಇರೋದು ಯಾಕೆ? ಕೊಲೆ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು ಯಾಕೆ? ಇದಕ್ಕೆ ಕಾರಣ ಏನು? ಕೆಟ್ಟವರ ಸಹವಾಸದಿಂದಾನೋ, ಅಥವಾ ಕಾನೂನಿನ ಭಯ ಅವರಿಗೆ ಇಲ್ವಾ, ಅಥವಾ ಕೆಟ್ಟ ಚಟಗಳ, ಸೋಷಿಯಲ್ ಮೀಡಿಯಾದ ಗೀಳ, ಕ್ರೈಮ್ ಕಂಟ್ರೋಲ್ ಅಸಾಧ್ಯನಾ? ರಾಜಧಾನಿ ಬೆಂಗಳೂರು ಸೇರಿ ರಾಜ್ಯ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ.